ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಅತಿ ದೊಡ್ಡ ಎಲಿಮಿನೇಷನ್ ಮತ್ತೆ ನಡೆದಿದೆ. ಶನಿವಾರ ಒಂದು ಎಲಿಮಿನೇಷನ್, ಭಾನುವಾರ ಮತ್ತೊಂದು ಎಲಿಮಿನೇಷನ್ ಆಗೋದ್ರ ಮೂಲಕ ಬಿಗ್ ಬಾಸ್ ಸೀಸನ್ 12 ಮತ್ತೊಂದು ಇತಿಹಾಸವನ್ನು ನಿರ್ಮಾಣ ಮಾಡಿದೆ. 2 ದಿನ ಇಬ್ಬರನ್ನ ಹೊರಗಡೆ ಕಳಿಸೋದ್ರ ಮೂಲಕ ಈ ಹಿಂದೆ ಕೊಡದಂತಹ ಒಂದು ಶಾಕನ್ನೇ ಬಿಗ್ ಬಾಸ್ ಈ ಬಾರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಕಳೆದ ವಾರ ಇಬ್ಬರು ಗೆಸ್ಟ್ಗಳಂತ ಹೇಳಿಬಿಟ್ಟು ಕರೆಸ್ಕೊಂಡು ಚೈತ್ರ ಕುಂದಾಪುರ ಮತ್ತು ರಜತ್ ಅವರನ್ನು ವಾಪಸ್ ಕಳಿಸಿಕೊಟ್ಟಿದ್ರೆ, ಅದಾದ ಬಳಿಕ ಈಗ ಈ ಶನಿವಾರ ಒಬ್ಬರು ಹೋದರು, ಭಾನುವಾರ ಮತ್ತೊಬ್ಬರು ಹೋದರು. ಶನಿವಾರ ಹೋಗಿದ್ದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸೂರಜ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದರೆ, ಭಾನುವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂತಹ ಒಂದು ಕುತೂಹಲ ಇತ್ತು. ಮೊಟ್ಟ ಮೊದಲ ಬಾರಿಗೆ ಬಂದಂತಹ ಮಾಹಿತಿಯ ಪ್ರಕಾರ ಸ್ಪಂದನ ಅವರು ಭಾನುವಾರ ಎಲಿಮಿನೇಟ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ತು. ಆದರೆ ನಂತರ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿ ಹೋಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ಫೈನಲ್ ಆಗಿ ಎಲಿಮಿನೇಷನ್ ಕಂಪ್ಲೀಟ್ ಆಗಿದೆ. ಈ ಎಲಿಮಿನೇಷನಲ್ಲಿ ಯಾರು ಕೂಡ ಊಹಿಸಿದಂಥ ಸ್ಪರ್ಧಿಯೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಹೊರಗಡೆ ಒಳ್ಳೆ ಜನಾಭಿಪ್ರಾಯ ಮತ್ತು ಜನ ಬೆಂಬಲ ಇದ್ರೂ ಕೂಡ ಈ ಸ್ಪರ್ಧಿಗೆ ಬಿಗ್ ಬಾಸ್ ಮನೆಯಲ್ಲಿ ಉಳಿಯುವಂತಹ ಯೋಗ್ಯ ಉಳಿಯಲಿಲ್ಲ ಅನ್ನುವಂಥದ್ದು ಈಗ ಗಮನಿಸಬೇಕಾದಂಥ ಅಂಶ. ಬಹುಶಃ ಇತ್ತೀಚಿನ ಒಂದು ಪ್ರೋಮೋವನ್ನು ನೀವು ಗಮನಿಸಿರ್ತೀರಾ ಅಂತೇಳಿ ಅಂದ್ಕೊಳ್ತೀನಿ. ಬಿಗ್ ಬಾಸ್ ರಿಲೀಸ್ ಮಾಡಿರುವಂಥ ಪ್ರೋಮೋದಲ್ಲಿ ಸ್ಪಂದನ ಮತ್ತು ಮಾಳು ಅವರು ಅಂತಿಮವಾಗಿ ಬಿಗ್ ಬಾಸ್ನ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಇರ್ತಾರೆ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅದು ಕೂಡ ಒಂದು ಕಾರು ಬರ್ತದೆ. ಆ ಕಾರ್ನಲ್ಲಿ ಇಬ್ಬರು ಕೂಡ ಪರಸ್ಪರ ಬೇರೆ ಬೇರೆ ಕಾರು, ಇಬ್ಬರಿಗೆ ಒಂದೊಂದು ಕಾರು, 2 ಕಾರ್ನಲ್ಲಿ ಕೂರಿಸ್ಬಿಟ್ಟು ಆ ಕಾರನ್ನು ವಾಪಸ್ಸು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಇದೇ ರೀತಿ ಈ ಹಿಂದಿನ ಸೀಸನ್ನಲ್ಲೂ ಕೂಡ ನಡೆದಿತ್ತು. ಬಹುಶಃ ನಿಮಗೆ ನೆನಪಿರ್ಬೋದು. ಆ ಸಂದರ್ಭದಲ್ಲಿ ಬೇರೆ ಕಾರ್ ಬಂದಿತ್ತು, ಈ ಸಂದರ್ಭದಲ್ಲಿ ಬೇರೆ ಕಾರ್ ಬಂದಿದೆ. ಈ ಕಾರ್ನಲ್ಲಿ ಇಬ್ಬರು ಬೇರೆ ಬೇರೆ ಸ್ಪರ್ಧಿಗಳನ್ನು ಬೇರೆ ಬೇರೆ ಕಾರ್ನಲ್ಲಿ ಕೂರಿಸ್ತಾರೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ಬಳಿಕ ಒಬ್ಬರನ್ನು ವಾಪಸ್ ಕರೆತಂದು ಬಿಡ್ತಾರೆ, ಮತ್ತೊಬ್ಬರನ್ನ ಅಲ್ಲೇ ಉಳಿಸ್ಕೊಳ್ತಾರೆ. ಆ ರೀತಿ ಉಳಿದಂಥ ಸ್ಪರ್ಧಿಯೇ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅನ್ನುವಂಥದ್ದು ಈಗ ಕುತೂಹಲವನ್ನು ಹುಟ್ಟಿಸಿರುವಂಥ ಪ್ರೋಮೋ. ಬಹುಶಃ ಈ ಪ್ರೋಮೋವನ್ನು ನೀವೆಲ್ಲರೂ ಕೂಡ ನೋಡಿರ್ತೀರಾ. ಈಗ ಇರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸರಿ ಇದರಲ್ಲಿ ಯಾರು ಹೋದ್ರು ಯಾರು ಉಳಿದ್ರು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಸ್ಪರ್ಧಿಗಳ ಸಂಖ್ಯೆಯು ಕೂಡ ಇಳಿಕೆ ಆಗ್ತಿದೆ. ಬಹುಶಃ ನಿಮಗೆ ಗೊತ್ತಿರಬಹುದು, ಕಳೆದ ವಾರಕ್ಕೆ 13 ಜನರಿಂದ 11 ಜನಕ್ಕೆ ಇಳಿಕೆ ಆಗಿತ್ತು ಬಿಗ್ ಬಾಸ್ನಲ್ಲಿರುವಂಥ ಸ್ಪರ್ಧಿಗಳ ಸಂಖ್ಯೆ. ಅದಾದ ಬಳಿಕ ಮತ್ತಷ್ಟು ಇಳಿಕೆ ಆಗುವಂಥ ಮುನ್ಸೂಚನೆಯನ್ನು ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ರು, ಕಳೆದ ವಾರನೇ ಕೊಟ್ಟಿದ್ರು. ಯಾಕೆಂತ ಹೇಳಿದ್ರೆ, ಮುಂದಿನ ವಾರದಿಂದ ಮಿಡ್ ವೀಕ್ ಎಲಿಮಿನೇಷನ್ ಆಗಬಹುದು, ಅಥವಾ ಒಂದು ವಾರದಲ್ಲಿ ಇಬ್ಬರು ಹೊರಗಡೆ ಹೋಗ್ಬೋದು, ಯಾವ ರೀತಿ ಬೇಕಾದರೂ ಕೂಡ ಆಗ್ಬೋದು. ಬಟ್ ಮುಂದಿನ ವಾರ ನಾನು ಬರೋದಿಲ್ಲ ಅನ್ನುವಂಥ ವಿಚಾರವನ್ನು ಈ ಹಿಂದಿನ ವಾರನೇ ಕಿಚ್ಚ ಸುದೀಪ್ ಅವರು ಅನೌನ್ಸ್ಮೆಂಟನ್ನು ಮಾಡಿದರು. ಅದಕ್ಕೆ ಪೂರಕವಾಗಿ ಶನಿವಾರ ನಡೆದಂತಹ ವಿಶೇಷವಾದಂತಹ ಎಲಿಮಿನೇಷನ್ ಪ್ರಕ್ರಿಯೆಗಳಲ್ಲಿ ಒಬ್ಬ ಸ್ಪರ್ಧಿಯನ್ನು ಹೊರಗಡೆ ಕಳಿಸಿದ್ರು. ಸೂರಜ್ ಹೊರಗಡೆ ಹೋಗ್ತಾರೆ. ಆರಂಭದಲ್ಲಿ ಈ ಭಾಗ್ಯ ಲಕ್ಷ್ಮಿ ಸೀರಿಯಲ್ನಿಂದ ಭಾಗ್ಯ ಮತ್ತು ತಾಂಡವ್ ಬಿಗ್ ಬಾಸ್ ಮನೆ ಒಳಗಡೆ ಬಂದರೆ, ಅದಾದ ಬಳಿಕ ಪ್ರೇಮ್ ಮತ್ತು ರೇಷ್ಮಾ ಇಬ್ಬರು ಕೂಡ ಒಳಗಡೆ ಬರ್ತಾರೆ. ಅವರು ಕೂಡ ತಮ್ಮ KD ಸಿನಿಮಾದ ಪ್ರಚಾರವನ್ನು ಮಾಡ್ತಾರೆ. ಅದಾದ ಬಳಿಕ ಈ ಎಲಿಮಿನೇಷನ್ ಪ್ರಕ್ರಿಯೆ ನಡೀತದೆ. ಬೆಳಗ್ಗೆ ಎದ್ದು ನೋಡುವಂಥ ಸಂದರ್ಭದಲ್ಲಿ ಬೆಳಬೆಳಗ್ಗೆ ಕೊಟ್ಟಂಥ ಶಾಕ್ನಿಂದ ಬಿಗ್ ಬಾಸ್ನ ಸ್ಪರ್ಧಿಗಳು ಎಲ್ಲರೂ ಕೂಡ ಬಂದು ನಿಂತು ಬ್ರಷ್ ಮಾಡಿ ಬಂದಿದ್ದಷ್ಟೇ. ಬ್ರಷ್ ಮಾಡಿ ಬಂದಂಥವರಿಗೆ ಸುಮಾರು ಒಂದು 10:30-11 ಗಂಟೆ ಅಷ್ಟೊತ್ತಿಗೆ ನಡೆಯುವಂಥ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಇಮಿಡಿಯೇಟ್ಲಿ ಒಬ್ಬರನ್ನ ಹೊರಗಡೆ ಕಳಿಸ್ತೀವಿ ಅಂತೇಳಿ ಹೇಳಿದರು. ಅದರ ಪ್ರಕಾರ ಶನಿವಾರ ಬೆಳಗ್ಗೆನೆ ಒಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ರು. ಸೂರಜ್ ಅದರಲ್ಲಿ ಎಲಿಮಿನೇಟ್ ಆಗಿದ್ರು. ಸೂರಜ್ ಹೋದ ಬಳಿಕ ಇನ್ನೊಬ್ಬ ಸ್ಪರ್ಧಿಗೂ ಕೂಡ ಎದೆ ಬಡಿತ ಹೆಚ್ಚಾಗಿತ್ತು. ಯಾಕಂತ ಹೇಳಿದ್ರೆ, ಇನ್ನೊಬ್ಬ ಸ್ಪರ್ಧಿಯೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು 100ಕ್ಕೆ 100 ಕನ್ಫರ್ಮ್ ಅನ್ನೋದು ಕೂಡ ಅದ್ದುಟ್ಟಾಗಿತ್ತು. ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಶನಿವಾರ ಕಳಿಸಿರೋದ್ರಿಂದ ಇನ್ನೊಬ್ಬರನ್ನ ಭಾನುವಾರ ಕಳಿಸಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಮತ್ತು ಡಬಲ್ ಎಲಿಮಿನೇಷನ್ ಆಗಿರುವಂಥ ಕಾರಣಕ್ಕೋಸ್ಕರ ಈ ಅಂತಿಮ ಭಾಗದಲ್ಲಿ ಸ್ಪಂದನ ಮತ್ತು ಮಾಳು ಇಬ್ಬರು ಕೂಡ ಈ ಒಂದು ತೂಗುಗತಿಯಲ್ಲಿ ತೇಲಾಡೋದಕ್ಕೆ ಶುರು ಮಾಡ್ತಾರೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗ್ತಾರೆ ಅನ್ನುವಂಥದ್ದು ಲೆಕ್ಕಾಚಾರಗಳು ಶುರುವಾಯಿತು. ಸ್ಪಂದನನು ಕೂಡ ಇದುವರೆಗೆ ಆಟ ಆಡ್ಕೊಂಡು ಬಂದಂಥ ರೀತಿ ಮತ್ತು ಈಗ ಇರುವಂಥ ರೀತಿಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ಒಂದು ಸ್ಪಂದನ ಅಂಥದ್ದು ರಿಮಾರ್ಕೇಬಲ್ ಅಥವಾ ಒಂದು ಬೆಂಚ್ ಮಾರ್ಕ್ ನಿರ್ಮಾಣ ಮಾಡುವಂತಹ ಯಾವುದೇ ರೀತಿಯಾದಂಥ ಎಂಟರ್ಟೈನ್ಮೆಂಟನ್ನು ಬಿಗ್ ಬಾಸ್ ಮನೆ ಒಳಗಡೆ ಕೊಟ್ಟಿಲ್ಲ. ಒಂದು ಟಾಸ್ಕ್ ಅಂತ ಹೇಳಿ ಬಂದರೆ, ಟಾಸ್ಕ್ನಲ್ಲೂ ಕೂಡ 100% ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ ಸ್ಪಂದನಗೆ. ಅದು ಕೂಡ ಎರಡನೇದು. ಇನ್ನು ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ, ಸ್ಪಂದನ ಇತರ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಆ ಮಟ್ಟಿನ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಇದು ಮೂರನೇದು. ಹೀಗೆ 3 ವಿಚಾರಗಳಿದ್ದಾವೆ ಸ್ಪಂದನಗೆ ಕುರಿತಾದಂತೆ. ಇದಿಷ್ಟು ಆದರೆ, ಮತ್ತೊಂದು ಕಡೆ ಮಾಳು ವಿಚಾರಕ್ಕೆ ಬಂದರೆ, ಮಾಳುಗೆ ಹೊರಗಡೆ ಸಿಗ್ತಿರುವಂಥ ಜನಬೆಂಬಲ ಮತ್ತು ಒಳಗಡೆ ಮಾಳು ಇರುವಂಥ ರೀತಿಗೂ ಸಂಬಂಧನೇ ಇಲ್ಲ. ಆ ರೀತಿ ಇದೆ. ಆರಂಭದಲ್ಲಿ 2-3 ವಾರಗಳ ಕಾಲ ಮಾಳು ಓಪನ್ ಅಪ್ಪೇ ಆಗಲಿಲ್ಲ. ಅದಾದ ಬಳಿಕ ಓಪನ್ ಅಪ್ ಆದರೂ ಕೂಡ ಆತನಿಗೆ ಸಿಕ್ಕಂಥ ಜನಬೆಂಬಲ ಈ ಪ್ರಮಾಣದಲ್ಲಿ ಇದೆ ಅಂತೇಳಿ ಆತನಿಗೆ ಗೊತ್ತಾದರೂ ಕೂಡ ಆತ ತನ್ನ ಆಟದ ಶೈಲಿಯನ್ನು ಬದಲಾಯಿಸಿಕೊಳ್ಳಿಲ್ಲ. ಇತ್ತೀಚೆಗೂ ಅಷ್ಟೇ
ಕಿಚ್ಚ ಸುದೀಪ್ ಅವರು 3 ಸಲ ವಾರ್ನಿಂಗನ್ನು ಕೊಟ್ಟರು. ನೋಡಿ ಇದು ನಿಮಗೆ ವಾರ್ನಿಂಗ್, ನೋಡಿ ಇದು ವಾರ್ನಿಂಗ್, ನೋಡಿ ಇದು ವಾರ್ನಿಂಗ್ ಅಂತ ಹೇಳ್ಬಿಟ್ಟು 3-4 ಸಲ ವಾರ್ನಿಂಗನ್ನು ಕೊಟ್ಟರೂ ಕೂಡ ಮಾಳು ಬದಲಾಗಲಿಲ್ಲ, ತನ್ನ ಆಟದ ಶೈಲಿಯನ್ನು ಬದಲಾಯಿಸಿಕೊಳ್ಳಿಲ್ಲ. ಪರಿಣಾಮ ಅಂತಿಮವಾಗಿ ಈಗ ಮಾಳುಗೂ ಕೂಡ ದೊಡ್ಡ ಶಾಕ್ ಎದುರಾಯಿತು. ಹಾಗಾಗಿನೇ ಮಾಳು ಮತ್ತು ಸ್ಪಂದನ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಇಬ್ಬರು ಕೂಡ ಬಿಗ್ ಬಾಸ್ನ ಟಾಸ್ಕ್ ಇರ್ಬೋದು, ಬಿಗ್ ಬಾಸ್ನಲ್ಲಿರುವಂತಹ ಸ್ಪರ್ಧಿಗಳಲ್ಲಿ ಎಂಟರ್ಟೈನ್ಮೆಂಟ್ ಮಾಡುವಂಥ ವಿಚಾರಗಳಾಗಿರ್ಬೋದು. ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಬಂದರೆ ಹಾಗೆ ನೋಡಿದ್ರೆ ಅಲ್ಲಿ ಗಿಲ್ಲಿ ಒಬ್ಬ ಬಿಟ್ಟರೆ ಬೇರೆ ಯಾರೂ ಕೂಡ ಎಂಟರ್ಟೈನ್ಮೆಂಟನ್ನು ಮಾಡ್ತಿಲ್ಲ ಅನ್ನೋದು ಕೂಡ ಕಟು ವಾಸ್ತವ. ಗಿಲ್ಲಿಯನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಇದರ ಬಗ್ಗೆ ಒಂದು ಚಿಕ್ಕ ಐಡೆಂಟಿಟಿನೂ ಕೂಡ ಇಲ್ಲ, ಎಂಟರ್ಟೈನ್ಮೆಂಟ್ನ ಐಡೆಂಟಿಟಿನೂ ಇಲ್ಲ. ಒಂದು ತಮಾಷೆ ಇರ್ಬೋದು, ಒಂದು ಹಾಡು ಹೇಳೋದು, ಕಾಮಿಡಿ ಮಾಡೋದು, ಬರೀ ಜಗಳ, ಬೇಡದೇ ಇರೋದು ಮಾತಾಡೋದು ಅಥವಾ ಕಿತ್ತಾಡೋದು, ಇವುಗಳನ್ನು ಬೇಕಾದ್ರೆ ಹೇಳಿ ಅವುಗಳನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಬೇರೆ ಏನೂ ಕೂಡ ಮಾಡುವಂತಹ ಒಂದು ಇಚ್ಛಾಶಕ್ತಿನೇ ಇವ್ರ ಮನಸ್ಸಿನಲ್ಲಿ ಕಾಣೋದಿಲ್ಲ, ನೋಡಲೇ ಇಲ್ಲ ನಾವು ಯಾರೂ ಕೂಡ. ಹೀಗಿರುವಂಥ ಸಂದರ್ಭದಲ್ಲಿ ಅಂತಿಮವಾಗಿ ಸ್ಪಂದನ ಮತ್ತು ಮಾಳು ಇವರಿಬ್ಬರಲ್ಲಿ ಯಾರು ಹೊರಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಡಿಸಿಷನ್ಸನ್ನು ತೆಗೆದುಕೊಂಡಂತಹ ಬಿಗ್ ಬಾಸು ಅಂತಿಮವಾಗಿ ಮಾಳು ಅವರನ್ನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ. ಅಲ್ಲಿಗೆ ಈ ವಾರ ಮಾಳು 2ನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಶನಿವಾರ ಸೂರಜ್ ಹೋಗಿದ್ರೆ ಭಾನುವಾರ ಮಾಳು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಈ ಮೂಲಕ ಬಿಗ್ ಬಾಸ್ ಮನೆಯಿಂದ 2ನೇ ಎಲಿಮಿನೇಷನ್ ಈ ವಾರ ನಡೆದಿದೆ. ಅದು ಮಾಳು ಮೂಲಕ ಎಲಿಮಿನೇಟ್ ಆಗಿದ್ದಾರೆ. ಮಾಳು ನಾನು ಈಗಾಗಲೇ ಹೇಳಿದಂತೆ ಹೋಗೋದಕ್ಕೆ ಆತನೇ ಕಾರಣ ಹೊರತು ಬೇರೆ ಯಾರೂ ಕೂಡ ಕಾರಣ ಅಲ್ಲ. ಕಿಚ್ಚ ಸುದೀಪ್ ಅವರು ಕಿವಿ ಹಿಂಡಿದ್ರೂ ಕೂಡ ಮಾಳು ಬದಲಾಗದೇ ಇರುವಂಥದ್ದೇ ಮಾಳು ಎಲಿಮಿನೇಟ್ ಆಗೋದಕ್ಕೆ ಕಾರಣವಾಯಿತು ಅಂತಲೂ ಕೂಡ ಹೇಳ್ಬೋದು. ಬಟ್ ಮಾಳು ಹೊರಗಡೆ ಹೋಗಿದ್ದು ಬಹುಶಃ ಒಂದು ರೀತಿಯಲ್ಲಿ ಅಚ್ಚರಿಯೇ ಸರಿ. ಸ್ಪಂದನಗೆ ಕಂಪೇರ್ ಮಾಡಿದ್ರೆ ಮಾಳುಗೆ ಪಾಪ್ಯುಲಾರಿಟಿ ಕೂಡ ಹೆಚ್ಚಿಗೆ ಇದೆ. ಬಟ್ ಸ್ಪಂದನನ್ನು ಉಳಿಸ್ಕೊಂಡು ಮಾಳುವನ್ನು ಹೊರಗಡೆ ಹಾಕಿದ್ದು ಯಾವ ಉದ್ದೇಶದಿಂದ ಅನ್ನೋದು ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಮಾಳು ಎಲಿಮಿನೇಟ್ ಆಗಿರೋದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರಕಾರ ಸ್ಪಂದನ ಮಾಳು ಇಬ್ಬರಲ್ಲಿ ಯಾರು ಹೋಗಿದ್ರೆ ಬೆಟರ್ ಕಮೆಂಟ್ ಮಾಡಿ ಅಂತೇಳಿ ಹೇಳ್ತಾ, ದಯವಿಟ್ಟು ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.